ಇಲ್ಲಿ ಸುಮಾರು 75ಕ್ಕೂ ಹೆಚ್ಚು ವಿಂಟೇಜ್ ಕಾರ್ಗಳ ಕಲೆಕ್ಷನ್ ಇದೆ. ಇದು ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾರು, CV ರಾಮನ್ ರವರ ಕಾರ್ ಆಗಿರ್ಬೋದು. ಈ ಪಯಣ ಕಾರ್ ಶೋರೂಮ್ ಅಲ್ಲಿ ಕಲೆಕ್ಷನ್ ರೂಪದಲ್ಲಿ ಇಟ್ಟಿದ್ದಾರೆ. ಕ್ಯಾಮ್ರಾಗೆ ₹100 ಎಕ್ಸ್ಟ್ರಾ ತಗೋಬೇಕು ಟಿಕೆಟ್. ಯಾವ ಕಡೆಯಿಂದ ಶುರು ಮಾಡೋದೇ ಗೊತ್ತಾಗ್ತಾ ಇಲ್ಲ ಗುರು. ನೋಡಿ, ಇದೇ ಕಾರು ಗಾಂಧೀಜಿಯವರು ಓಡಾಡಿದಂಥ ಕಾರು. ವೆಲೋಸೆಟ್ ಗಾಡಿ 100 ಇಯರ್ಸ್ ಆಗಿದೆ ಅಂತೆ. ರೋಲ್ಸ್ ರಾಯ್ಸ್ ಬ್ಯೂಕ್ ಸೀರೀಸ್ 50 ಸೂಪರ್ 8. ಅಣ್ಣವರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಯಾವುದಾದ್ರೂ ಚೇಸಿಂಗ್ ಸೀನ್ ಏನಾದರೂ ಇದ್ದರೆ ಈ ಕಾರ್ನ ಯೂಸ್ ಮಾಡಿರೋದು ನೀವು ನೋಡಿರ್ತೀರಾ. ನೋಡಿ ತೋರಿಸ್ತೀನಿ ನಾನು ನಿಮಗೆ. ನಮಸ್ಕಾರ ಕರ್ನಾಟಕ ಎಕ್ಸ್ಪ್ಲೋರರ್ ಮಾರುತಿರಾಮ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನು ಒಂದು ವಿಶೇಷ ಸ್ಥಳಕ್ಕೆ ಕರ್ಕೊಬಂದಿದ್ದೀನಿ. ನಾನಿವತ್ತು ನಿಮ್ಮನ್ನು ಪಯಣ ಕಾರ್ ಮ್ಯೂಸಿಯಂ ಕರ್ಕೊಬಂದಿದ್ದೀನಿ. ಹೌದು, ಮೈಸೂರಲ್ಲಿರೋವಂಥ ಈ ಪಯಣ ಕಾರ್ ಮ್ಯೂಸಿಯಂಗೆ ನಾನಿವತ್ತು ವಿಸಿಟ್ ಮಾಡಿದ್ದೀನಿ. ಮತ್ತ್ಯಾಕೆ ತಡ ಮಾಡೋಣ, ವಿಡಿಯೋನ ಶುರು ಮಾಡೋಣ ಬನ್ನಿ. ಬ್ಯಾಂಗ್ಳೂರಿಂದ ಹಂಗೆ ಕಾರ್ ಓಡಿಸ್ಕೊಂಡು ಮೈಸೂರು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಹೈವೇ ಮೇಲ್ಗಡೆ ಆ ಕಡೆ ಈ ಕಡೆ ಒಳ್ಳೆ ತೋಟನ ನೋಡಿಕೊಂಡು ಆರಾಮಾಗಿ ಸುಮಾರು ಸಾಂಗ್ಗಳನ್ನ ಕೇಳಿಕೊಂಡು ನಿಧಾನಕ್ಕೆ ಸೇಫ್ಟಿಯಿಂದ ಗಾಡಿ ಓಡಿಸ್ಕೊಂಡು ಬಂದ್ವಿ. ಗಾಡಿ ಓಡಿಸ್ಕೊಂಡು ಬಂದಾಗ ಸುಮಾರು 8:45 ಹತ್ತತ್ರ 9 ಗಂಟೆ ಆಗಿತ್ತು. ಹಂಗೂ ಹಿಂಗೂ 9 ಗಂಟೆ ಆಸುಪಾಸಿಗೆ ನಾವು ಪಯಣ ಮ್ಯೂಸಿಯಂಗೆ ಬಂದ್ವಿ. ಗುರು, ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಶ್ರೀ ವೀರೇಂದ್ರ ಹೆಗಡೆ ಅವರು ಈ ಕಾರ್ ಮ್ಯೂಸಿಯಂನ ನಿರ್ಮಿಸಿದ್ದಾರೆ. ಇಲ್ಲಿ ಸುಮಾರು 75ಕ್ಕೂ ಹೆಚ್ಚು ವಿಂಟೇಜ್ ಕಾರ್ಗಳ ಕಲೆಕ್ಷನ್ ಇದೆ. ವಿಷ್ಣುವರ್ಧನ್ ಆಗಿರ್ಬೋದು, ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾರು, CV ರಾಮನ್ ರವರ ಕಾರ್ ಆಗಿರ್ಬೋದು, ಹಾಗೂ ವೀರೇಂದ್ರ ಹೆಗಡೆ ಅವರು ತಮ್ಮ ಕಾಲೇಜ್ ಡೇಸ್ನಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಕಾರ್ಗಳಾಗಿರ್ಬೋದು. ಸುಮಾರು 75ಕ್ಕೂ ಕಾರ್ಗಳು ಹಾಗೂ ಟ್ರಕ್ಗಳು ಈ ಪಯಣ ಕಾರ್ ಶೋರೂಮಲ್ಲಿ ಕಲೆಕ್ಷನ್ ರೂಪದಲ್ಲಿ ಇಟ್ಟಿದ್ದಾರೆ. ಪಾರ್ಕಿಂಗು ಮತ್ತು ನಮಗೆ ವೆಜ್ ಹೋಟೆಲ್ಸ್ ಆಗಿರ್ಬೋದು. ನೀವು ನೋಡ್ಬೋದು ರೈಟ್ ಸೈಡ್ಗೆ ಹೋಟೆಲ್ಸು, ಎಷ್ಟು ದೊಡ್ಡ ಪಾರ್ಕಿಂಗು ಎಲ್ಲ ಇದೆ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಮ್ಯೂಸಿಯಂ ಟೈಪು. ಇಲ್ಲೇನೋ ವಿವಿಧ ಶಿಲೆಗಳನ್ನೆಲ್ಲ ಇದ್ದಾರೆ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ, ಎಷ್ಟು ವಿಶಾಲವಾಗಿದೆ ಗುರು ಇದು ಮಾತ್ರ. ಈಗ ಇದು ಎಂಟ್ರೆನ್ಸು. ಸೊ ಇಲ್ಲಿಗೆ ಬಂದಿದ್ದೀವಿ, ನೀವು ನೋಡ್ಬೋದು. ಪಯಣ ಸಂಗ್ರಹಾಲಯದ ಮಾರ್ಗದರ್ಶಕಗಳು. ವ್ಯಕ್ತಿಗೆ ಟಿಕೆಟ್ ದರ ₹50. ಸಂಗ್ರಹಾಲಯದ ಸಮಯ ಪ್ರತಿದಿನ ಬೆಳಗ್ಗೆ 9ರಿಂದ ಸಂಜೆ 8ರವರೆಗೆ ಇದು ತೆರೆದಿರುತ್ತದೆ. 12 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ. ID ಕಾರ್ಡ್ ಕಡ್ಡಾಯ. ಲಗೇಜ್ ನಿಷೇಧಿಸಲಾಗಿದೆ. ಸಣ್ಣ ಬ್ಯಾಗ್ಗಳು ಅಥವಾ ಪೌಚ್ಗಳನ್ನು ಭದ್ರತಾ ತಪಾಸಣೆಗೆ ಒಳಪಡಿಸಲಾಗುತ್ತದೆ. ಸೈನಿಕರು ಹಾಗೂ ಮಾಜಿ ಸೈನಿಕರಿಗೆ ಉಚಿತ ಪ್ರವೇಶವಿದೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಎಂಟ್ರೆನ್ಸ್ ಆದರೆ ಈ ರೀತಿ ಇರುತ್ತೆ. ತಕ್ಷಣನೇ ತುಂಬ ವಿಶಾಲವಾದಂಥ ಒಂದು ಲಾಬಿ ಇದೆ. ಸ್ಟ್ರೈಟಾಗಿ ಹೋದರೆ ನಮಗೆ ಟಿಕೆಟ್ ಕೌಂಟರ್ಸ್ ಇದ್ದಾವೆ. ಲೆಫ್ಟ್ ಸೈಡ್ಗೆ ಹೋದರೆ ನಾವು ಒಳಗಡೆಗೆ ಎಂಟ್ರಿ ಆಗ್ತೀವಿ. ಕ್ಯಾಮ್ರಾಗೆ ₹100 ಎಕ್ಸ್ಟ್ರಾ ತಗೋಬೇಕು ಟಿಕೆಟು. ನಾನು ಮೊಬೈಲಲ್ಲೇ ಶೂಟ್ ಮಾಡ್ಬೋದು ಅಂದ್ಕೊಂಡೆ, ಬಟ್ ಆದರೆ ಮೈಕೆಲ್ಲ ಇಲ್ಲಿ ಕನೆಕ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಎಕ್ಸ್ಟ್ರಾ ತೊಗೊಂಡೆ. ನೋಡಿ, ₹100 ಕ್ಯಾಮ್ರಾಗೆ. ಇದು ಪಯಣದ ಮಾಡೆಲ್ ಹೆಂಗಿದೆ ಅಂತ ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ. ಹೈವೇ ಅಲ್ಲಿಂದ ಸ್ವಲ್ಪ ನಡ್ಕೊಂಬಂದರೆ ಈ ರೀತಿ ಇದೆ. ಅಲ್ಲಿಂದ ಎಂಟ್ರಿ ತೊಗೊಂಡು ಅಲ್ಲಿ ಟಿಕೆಟ್ನ ತೊಗೊಂಡು ಬಂದರೆ ನೋಡಿ, ಇದೇ ಕಾರು ವೀರೇಂದ್ರ ಹೆಗಡೆ ಅವರು ವಿದ್ಯಾರ್ಥಿಯಾಗಿದ್ದಾಗ ಯೂಸ್ ಮಾಡ್ತಿದ್ದಂಥ ಒಂದು ಕಾರು. ವೀರೇಂದ್ರ ಹೆಗಡೆಯವರ ಈ ಕಾರು, ಇದರ ಹೆಸರು ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತ. 1962ರಲ್ಲಿ ಇಂಗ್ಲೆಂಡ್ನಲ್ಲಿ ತಯಾರಾದಂಥ ಕಾರ್ ಇದು. ಇದರ ಎಂಜಿನ್ 948cc 34.5 ಹಾರ್ಸ್ ಪವರ್ ಇದೆ. ಈ ಗಾಡಿನೆಲ್ಲ ನಾವಂತೂ ಓಡ್ಸಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ನೋಡ್ಬೋದು ದೂರದಿಂದ. ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಟಿಕೆಟ್ ಕಂಪಲ್ಸರಿ ತೋರಿಸ್ಬಿಟ್ಟು ನಾವು ಒಳಗಡೆ ಹೋಗಬೇಕು.
ಹಿಂಗೆ ಅರ್ದ್ಬಿಟ್ಟು ಕೊಡ್ತಾರೆ ಅಷ್ಟೇ. ಸೊ ಒಳಗಡೆ ಎಂಟ್ರಿ ಆದೆ. ಸೊ ಎಂಟ್ರಿ ಆದರೆ ಯಾವ ಕಡೆಯಿಂದ ಶುರು ಮಾಡೋದೇ ಗೊತ್ತಾಗ್ತಾ ಇಲ್ಲ ಗುರು. ಎಲ್ಲ ಕಡೆಗೂ ಕಾರ್ಸು ನೀವು ನೋಡ್ಬೋದು. ವಾ 10,000 BC ಇಂದ ಹಿಡಿದು ಯಾವ ರೀತಿ ವೀಲು ಸ್ಟಾರ್ಟ್ ಆಯಿತು, ವೀಲ್ಸ್ ಯಾವ ರೀತಿ ಮಾಡಿಫೈ ಆಗಿದೆ ಅಂತ ಇಟ್ಟಿದ್ದಾರೆ. ನಾನು ಬರೀ ಕಾರ್ ಕಲೆಕ್ಷನ್ಸ್ ಮಾತ್ರ ಇರುತ್ತೆ ಅಂದ್ಕೊಂಡ್ರೆ ಸೊ ಒಂದು ಪಯಣ ಅನ್ನೋ ಹೆಸರಿಗೆ ಯಾವ ಕರೆಕ್ಟಾಗಿ ಮಾಡಿಸ್ದಂಗಿದೆ ಆ್ಯಕ್ಚುಲಿ. ಎವಲ್ಯೂಷನ್ಸ್ ಆಫ್ ವೀಲ್ಸ್. ಆಗಿನ ಕಾಲದ ಸಾರೋಟು ಯಾವ ರೀತಿ ಇದೆ, ಕುದುರೆಗೆ ಕಟ್ಕೊಂಡು ಹೋಗೋವಂಥ ಸಾರೋಟು, ಎತ್ತಿನ ಗಾಡಿ, ಅದೊಂದು ಡಿಫ್ರೆಂಟ್ ಟೈಪ್ ಅವು ಪಲ್ಲಕ್ಕಿ ಟೈಪ್ ಇರೋವಂಥ ಒಂದು ಸಾರೋಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಕುದುರೆಗಳಿಗೂ ಕಟ್ಬೋದು, ಲೈಕ್ ಹಸುಗಳಿಗೂ ಕಟ್ಬೋದು, ಓರಿಗಳಿಗೆ ಕಟ್ಟೋ ಅಂಥದ್ದು ಅನ್ಸುತ್ತದು. ಪಿಂಕ್ ಮತ್ತು ರೆಡ್ ಕಲರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಫಿಯೇಟ್ 501 1925 ಮಾಡೆಲ್. ಇದು ಇಟಲಿಯಲ್ಲಿ ತಯಾರಾದಂಥ ಗಾಡಿ. ಇದರ ಇಂಜಿನ್ ಕೆಪಾಸಿಟಿ 1460 cc, 23 horsepower, 2600 RPM ಟ್ರಾನ್ಸ್ಮಿಷನ್ ಇರೋ 4 ಸ್ಪೀಡ್ ಮ್ಯಾನ್ಯುಯಲ್ ಗಾಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಲ್ಪ ಮುಂದೆ ಬಂದರೆ ಫಿಯೇಟ್ ಗಾಡಿ, ಫಿಯೇಟ್ 521 ಮಾಡೆಲ್ 1928 ತಯಾರಾದಂಥ ಗಾಡಿ. ಇಟಲಿ ಆರಿಜಿನ್ನು. ಇಂಜಿನ್ ನೋಡ್ಬೋದು 2516 cc, 51 horsepower, 3400 RPM ಟ್ರಾನ್ಸ್ಮಿಷನ್ ಇದೆ. 4 ಸ್ಪೀಡ್ ಮ್ಯಾನ್ಯುಯಲ್ ಇರೋವಂಥ ಗಾಡಿ. ಇದ್ರ ಗಾಡಿ ನಂಬರ್ ಪ್ಲೇಟ್ ನೋಡ್ಬೋದು ನೀವು, CTW 2000 ನೋಡಿ. ಇದೇ ಕಾರು ಗಾಂಧೀಜಿಯವರು ಓಡಾಡಿದಂಥ ಕಾರು. ಬಾಬಾ ಈ MER 5051 ಏನು ಸಖತ್ತಾಗಿದೆ ಗುರು. ಇದು 1929 ಸ್ಟುಡಿಬೇಕರ್ ಕಾರಿನಲ್ಲಿ ಗಾಂಧೀಜಿಯವರು ಕಾರಿನ ಡ್ರೈವರ್ MR ಬಾಬ್ರವರಿಗೆ 24/10/1929 ಕೊಟ್ಟ ಪ್ರಶಂಸನಾ ಪತ್ರ. ವಾ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದೊಂಥರ ಮಿನಿ ಅಂಬಾಸಿಡರ್ ಥರ ಇದೆ. ಫೋರ್ಡ್ ಕಂಪ್ನಿದು ಆಗಿನ ಕಾಲದ್ದು ನೋಡಿ ಯಾವ ಲೆವೆಲಲ್ಲಿದೆ ಅಂತ. 8 Series E 1948 ಮಾಡೆಲ್ಲು, 918 cc ಇಂಜಿನ್, 29.6 horsepower, 4400 RPM ಟ್ರಾನ್ಸ್ಮಿಷನ್ ಅಂತ ಇರೋ ಮ್ಯಾನ್ಯುಯಲ್ 4 ಸ್ಪೀಡ್ ಗಾಡಿ ಇದು. ಹಾಗೆ ಸ್ವಲ್ಪ ಮುಂದೆ ಬಂದರೆ ನೀವು ಲೈಟ್ ಕಲರಲ್ಲಿ ಎಷ್ಟು ಕ್ಯೂಟಾಗಿರೋ ಇನ್ನೊಂದು ಕಾರ್ ಇದೆ ಅಂತ. ಬ್ಯೂಕ್ ಸೀರೀಸ್ 50 Super 8. ಟಾಪು ಲೈಟ್ ಬ್ಲೂ ಕಲರ್ ಇದೆ, ಅದ್ರ ವೀಲ್ಗೂ ಅದೇ ಕಲರ್ ಇದೆ. ಸೊ ಬಾಡಿ ಪೂರ ವೈಟ್ ಕಲರ್ ಇದೆ. ಸೊ ಇದ್ರ ನೇಮ್ ಬಂದು ಬೂಯಿಕ್ ಸೀರೀಸ್ 50 Super 8 ಅಂತ. ಇದ್ರ ಮಾಡೆಲ್ 1947 USA ಒರಿಜಿನ್ ಆಗಿರೋವಂಥ ಗಾಡಿ ಇದು. ಇದರ ಇಂಜಿನ್ ಕೆಪಾಸಿಟಿ ಬಂದು 4064 cc, 144 horsepower ಇದೆ, 3600 RPM ಟ್ರಾನ್ಸ್ಮಿಷನ್ ಇರೋ 3 ಸ್ಪೀಡ್ ಸ್ಲೈಡಿಂಗ್ ಶಿಫ್ಟ್ ಮ್ಯಾನ್ಯುಯಲ್ ಗಾಡಿ ನೋಡಿ. ಇದು ಎಷ್ಟು ರಾಯಲ್ ಆಗಿದೆ ನೋಡಿ ಈ ಗಾಡಿ. ನಿಮಗೆ ರೋಲ್ಸ್ ರಾಯ್ಸ್ನ ತೋರಿಸ್ತೀನಿ ನೋಡಿ. ಆಗಿನ ಕಾಲದ ರೋಲ್ಸ್ ಯಾವ ಲೆವೆಲ್ಗಿದೆ ಅಂತ ಅಂದರೆ ನಿಜವಾಗ್ಲೂ ಸೈಕ್ ಆಗಿದೆ ನೋಡಿ. KA 21 M11 ರೋಲ್ಸ್ ರಾಯ್ಸು ನಿರ್ಮಾಣ ಇಂಗ್ಲೆಂಡಲ್ಲಿ 1924 ಆಗಿರೋಂಥದ್ದು. ಪೆಟ್ರೋಲ್ ಇಂಜಿನ್ನು, 1270 kg ಇದೆ ಅಂತ ಇದು. ಬಾ ಯಾವ ಲೆವೆಲಲ್ಲಿದೆ ನೋಡಿ, ಸಕ್ಕತ್ತಾಗಿದೆ ಆಗಿನ ಕಾಲದ್ದು ರೋಲ್ಸ್ ರಾಯ್ಸ್. ಅದರೊಳಗಡೆ ಹೋಗಿ ಒಂದು ಸತಿ ಕೂತ್ಕೋಬೇಕು ಅಂತ ಆಸೆ ಆಗುತ್ತೆ ಗುರು, ಹಂಗೈತೆ ಅದು. ಬಾ 100 years ಆಗಿದೆ ಅಂತೆ ರೋಲ್ಸ್ ರಾಯ್ಸ್. ಈ ಗಾಡಿನ ನೀವು ನೋಡ್ಬೋದು, ಹಡ್ಸನ್ ಕಮೋಡೋರ್ 6 ಅಂತ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಿಜವಾಗ್ಲೂ 1947 ತಯಾರಾದಂಥ ಒಂದು ಗಾಡಿ ಇದು. ನೋಡ್ಬೋದು ಮುಂದೆ ಮಾತ್ರ ವೈಟ್ ಕಲರು, ಟಾಪ್ ಮಾತ್ರ ರೆಡ್ ಕಲರ್. ಎಷ್ಟು ಸಕ್ಕತ್ತಾಗಿದೆ ಅಂದರೆ ಅದರೊಳಗಡೆ ಒಂದು ಸತಿ ಓಡಾಡಬೇಕು ಅಂತ ಆಸೆ ಆಗ್ಬಿಟ್ಟೈತೆ, ಹಂಗಿದಾವೆ ಇಲ್ಲಿ ಕಾರ್ ಮಾತ್ರ. ಸ್ಕೋಡಾ ಪಾಪ್ಯುಲರ್ 240 ರೋಡ್ ಸ್ಟೇರ್ ಅಂತ ಗಾಡಿ. ಎಷ್ಟು ಚೆನ್ನಾಗಿದೆ, ಪುಟ್ಟ ಗಾಡಿ. ಹಾಗೆ ಸ್ವಲ್ಪ ಮುಂದೆ ಬಂದು ಸ್ವಲ್ಪ ಮೇಲ್ ನೋಡಿದ್ರೆ ನೀವು ನೋಡ್ಬೋದು ಒಂದು ಪಲ್ಲಕ್ಕಿ ಇದೆ. ಸೊ ಇದು ಒಂದು ಕಾಲದ ಮುಖ್ಯ ಟ್ರಾನ್ಸ್ಪೋರ್ಟೇಷನ್ ಆಗಿತ್ತು, ಅದನ್ನು ಕೂಡ ಇಲ್ಲಿಟ್ಟಿದ್ದಾರೆ. ನೀವು ನೋಡ್ಬೋದು ಅದೆಷ್ಟು ಚೆನ್ನಾಗಿದೆ ಅಂತ. ಇವಾಗ ಏನು ಕ್ಲಾಸಿಕ್ ಆಗಿದೆ ಗುರುಪ್ಪ, ಕಾರ್ ಕಲೆಕ್ಷನ್ಸ್ ಮಾತ್ರ ನಿಜವಾಗ್ಲೂ ಸೂಪರ್. ಇದು ಒಪೆಲ್ ಕ್ಯಾಡೆಟ್ ಅಂತ 1930 ಜರ್ಮನಿಯಲ್ಲಿ ನಿರ್ಮಾಣವಾದಂಥ ಒಂದು ಕಾರ್ ಇದು. ಎಷ್ಟು ಅತ್ಯದ್ಭುತವಾಗಿದೆ ನಿಜವಾಗ್ಲೂ ನೋಡೋಕ್ಕೆ. ಇದು ಮಾತ್ರ
ಈ ಬ್ಲ್ಯಾಕ್ ಕಾರ್ ನೋಡ್ಬೋದು ನೀವು. ಇದನ್ನು ನಮ್ಮ ಪ್ರೀತಿಯ, ನಮ್ಮ ಹೆಮ್ಮೆಯ ಮೈಸೂರು ಜಯಚಾಮರಾಜೇಂದ್ರ ಒಡೆಯರ್ರವರು ಯೂಸ್ ಮಾಡಿದಂಥ ಒಂದು ಕಾರು. ಈ ರಾಯಲ್ ಕಾರ್ನ ಹೆಸರು ಡೈಮ್ಲರ್ DE36 ಅಂತ. 1949ರಲ್ಲಿ ಇಂಗ್ಲೆಂಡ್ನಲ್ಲಿ ತಯಾರಾದಂಥ ಒಂದು ಗಾಡಿ ಇದು. ಇದರ ಇಂಜಿನ್ ಕೆಪಾಸಿಟಿ 5460 cc ಗಾಡಿ, 150 ಹಾರ್ಸ್ ಪವರ್ ಇರುವಂಥ 3600 RPM ಟ್ರಾನ್ಸ್ಮಿಷನ್ ಇರೋ 4-ಸ್ಪೀಡ್ ಡೈಮ್ಲರ್ ಫ್ಲೂಯಿಡ್ ಫ್ಲೈ ವೀಲ್ ಟ್ರಾನ್ಸ್ಮಿಷನ್ ಇರೋವಂಥ ಗಾಡಿ. 1 ಅವರ್ಗೆ 137 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂಥ ಗಾಡಿ. ಎಷ್ಟು ರಾಯಲ್ ಆಗಿದೆ ನೋಡಿ. ನಿಜವಾಗ್ಲೂ ಮಹಾರಾಜರು ಯೂಸ್ ಮಾಡುತ್ತಿದ್ದಂಥ ಒಂದು ಕಾರ್. ನೋಡೋಕ್ಕೆ ಖುಷಿ ಆಗುತ್ತೆ ಗುರು. ಈ ಕಡೆಗೆ ಬಂದರೆ ವಿಂಟೇಜ್ ಬೈಕ್, ಸ್ಕೂಟರ್ಗಳ ಕಲೆಕ್ಷನ್ಸು ನೀವು ನೋಡ್ಬೋದು ಯಾವ ಲೆವೆಲಲ್ಲಿದೆ. ಸಖತ್ತಾಗಿದೆ ಗುರು ನೋಡಿ. ಪ್ರತಿಯೊಂದು ಚೇತಕ್ ಆಗಿರ್ಬೋದು, ಆಗಿನ ಕಾಲದ ಚೇತಕ್ಗಳೇ ಜಾಸ್ತಿ ಇದ್ದಾವೆ. ಕ್ಲಾಸಿಕ್ ಸಖತ್. ಟ್ರೈಂಪ್ ನೋಡಿ, 1957 ಮಾಡಲ್. ಬಾಬಾ ವೆಲಾಸೆಟ್ ಗಾಡಿ, ಸಖತ್. ಇದು ಮಾತ್ರ ನೋಡಿ ಏನು ಸಖತ್ತಾಗಿದೆ ಅಲ್ಲ. ಎಷ್ಟು ದೊಡ್ಡದು ಅಂದರೆ ಇದಂತೂ ಸಖತ್ತು ದೊಡ್ಡದು ಗುರು. ಕ್ಲಾಸಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ ಆ ಕಾರ್ಗೂ ಮತ್ತು ಇಲ್ಲಿ ಮೇಂಟೈನ್ ಮಾಡಿರೋದಕ್ಕೂ ಇಲ್ಲಿ ಇರೋದಕ್ಕೂ ಈ ಪ್ಲೇಸು ನಿಜವಾಗ್ಲೂ ಸಖತ್ತಾಗಿದೆ. ಈ ಗಾಡಿ ನೋಡ್ಬೋದು ನೀವು, ಎಷ್ಟು ಲೈಟ್ ಬ್ಲೂ ಕಲರ್ ಇದೆ ಅಂತ ಅಂದರೆ ನಿಜವಾಗ್ಲೂ ರಿಯಲ್ ಆಗಿ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ. ಸಿಟ್ರೋನ್ ಟ್ರಾಕ್ಷನ್ ಆವಂತ್ 11 CV ಅಂತಂತೆ ಇದು ನೋಡಿ. ಸಖತ್ತಾಗಿದೆ ಗುರು. ಏನು ಕಾರು, ಏನು ಡಿಸೈನ್ಸು ಆಗಿನ ಕಾಲದ್ದು ನೋಡಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಆಗಿನ ಕಾಲದಲ್ಲಿ ಯಾವ ರೀತಿ ಹೋಗ್ತಾಯಿದ್ರು, ಯಾವ ರೀತಿ ಪೆರೇಡು, ಯಾವ ರೀತಿ ಮಿಲಿಟರಿ ಬೇಸ್ ಹೋಗ್ತಾಯಿತ್ತು ಅಂತ ಒಂದು ಇಮೇಜ್ ಹಾಕಿದ್ದಾರೆ ನೋಡಿ. ಸಖತ್ತಾಗಿದೆ. ಇದು ಪ್ಯಾರಿಸ್ ಗಾಡಿ. ಸೊ ಹಾಗೆ ಮುಂದೆ ಬಂದರೆ ಹಿಲ್ಮ್ಯಾನ್ ಮಿಂಗ್ಸ್ ಅಂತೆ. ಬಾ 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 ನೋಡಿ. ಆಸ್ಟಿನ್ A40 ಸಾಮರ್ಸೆಟ್. ನಿಜವಾಗ್ಲೂ ಒಂದೊಂದು ಕಾರು. ಇದು ಹಿಂದೂಸ್ತಾನ್ ಅಂಬಾಸಿಡರ್ ಅವರು ನಿರ್ಮಿಸಿರೋಂಥ ಒಂದು ಕಾರ್ ಇದು. ಹಿಂದೂಸ್ತಾನ್ 14 ಅಂತ ನೋಡಿ. ಎಷ್ಟು ಸಖತ್ತಾಗಿದೆ ಅಲ್ಲ. ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್. ಸೊ ಯೂಶ್ವಲಿ ನಮ್ಮ ಇಂಡಿಯಾದಲ್ಲಿ ನಾವು ಈ ಥರ ಮತ್ತು ನೋಡಿ ಆ ಥರನ ಜಾಸ್ತಿ ನೋಡಿರ್ತೀವಿ. ಜಾಸ್ತಿ ಯೂಸ್ ಮಾಡಿರೋದು ಅಂದರೆ ಇವೆರಡು ಥರ. ಸೊ ಅವೆಲ್ಲ ಯಾರು ತುಂಬ ಶ್ರೀಮಂತರಿದ್ರೋ, ಯಾರು ರಾಜಮನೆತನದವರು ಇದ್ರೋ ಅವ್ರು ಮಾತ್ರ ಈ ರೀತಿ ಕಾರ್ಗಳನ್ನ ಯೂಸ್ ಮಾಡಿದ್ದಾರೆ ನೋಡಿ. ಅಂಬಾಸಿಡರ್, ಹಿಂದೂಸ್ತಾನ್ ಅಂಬಾಸಿಡರ್ ಮಾರ್ಕ್ 1. ಬಾ 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 ಬಾ. ಈ ಥರ ಕಾರ್ನೂ ನಾವು ಹಳೇ ಕಾಲದ ಸಿನಿಮಾಗಳಲ್ಲಿ ನೋಡಿರ್ತೀವಿ ನೋಡಿ. ಈಗ ಒಂದು ಕಾರ್ ನಿಮಗೆ ತೋರಿಸ್ತೀನಿ. ಈ ಕಾರ್ ಮಾತ್ರ ಯಾವ ಲೆವೆಲಲ್ಲಿದೆ ಅಂದರೆ ಸಖತ್ತಾಗಿದೆ. ನೀವು ನೋಡ್ಬೋದು ಎಲ್ಲ ಫಿಲಮಲ್ಲೂ ಈ ಥರದ್ದು ನಾವು ನೋಡಿರ್ತೀವಿ. ಆಗಿನ ಕಾಲದಲ್ಲಿ ಅಣ್ಣವರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಯಾವುದಾದ್ರೂ ಚೇಸಿಂಗ್ ಸೀನ್ ಏನಾದರೂ ಇದ್ದರೆ ಈ ಕಾರ್ನ ಯೂಸ್ ಮಾಡಿರೋದು ನೀವು ನೋಡಿರ್ತೀರ. ನೋಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ. ಈ ಕಾರ್ನ ಸುಮಾರು ಫಿಲಮಲ್ಲಿ ನಾವು ನೋಡೇ ಇದ್ದೀವಲ್ವ. ಒಂಥರ ವಿಂಟೇಜ್ ಕ್ಲಾಸಿಕ್ ಗುರು. ಶವರ್ಲೆ ಇಂಪಾಲ ಅಂತ ಇದ್ರ ಹೆಸ್ರಂತ ಆ್ಯಕ್ಚುಲಿ ನೋಡಿ. ಅಮೇರಿಕನ್ ಮೇಡು. ಯಾವ ಸಖತ್ತಾಗಿದೆ ಚಿಂದಿ ಗುರು. ಬಾ 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 ಕ್ಲಾಸಿಕ್. ಅಲ್ಲಿ ನೋಡ್ಬೋದು ಸಿನಿಮಾ ಪ್ರೊಜೆಕ್ಟರು ಇದೆ ಆ್ಯಕ್ಚುಲಿ. ಸೊ ಈ ಕಾರ್ನ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಅಂತನೂ ಅದ್ರ ಹಿಂದೆಗಡೆ ಶೋಕೇಸ್ ಇದೆ. ಅನ್ ಅಮೇರಿಕನ್ ಕ್ಲಾಸಿಕ್ ಅಂದರೆ ಪಾಪ್ಯುಲರ್ ಮೂವಿ ಕಾರ್ ಅಂತ ಇದೆ ನೋಡಿ. ಇದು ಪಾಪ್ಯುಲರ್ ಮೂವಿ ಕಾರ್ ಆ್ಯಕ್ಚುಲಿ. ಸೊ ತುಂಬ ಸಿನಿಮಾಗಳಲ್ಲಿ ಯೂಸ್ ಮಾಡಿರೋ ಅಂಥದ್ದು. ಇದು ಹಿಲ್ಮ್ಯಾನ್ ಹಂಟರ್. ಸಖತ್ತಾಗಿದೆ. ಹಿಲ್ಮ್ಯಾನ್ ಹಂಟರ್ ಥರನೇ ಇದೆ ಗಾಡಿ. ಈ ಒಪೆಲಾ ರೆಕಾರ್ಡ್ ಸರಣಿ B. ಏನು ಕ್ಲಾಸಿಕ್ಕಾಗಿ ಮಾಡಿದ್ದಾರೆ ಗುರು. ಬಾ 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 ಬಾ. ಸರ್ CV ರಾಮನ್ ಅವರು ಯೂಸ್ ಮಾಡಿದಂಥ ಒಂದು ಕಾರು. ಸೊ ನಿಮಗೆ ಈಗ ತೋರಿಸ್ತೀನಿ ನೋಡಿ. ಇದೇ ಕಾರು ಸರ್ CV ರಾಮನ್ ಅವರು ಯೂಸ್ ಮಾಡಿರೋಂಥದ್ದು ನೋಡಿ.
ಸ್ಟುಡಿಬೇಕರ್ ಚಾಂಪಿಯನ್ ಅಂತ ಈ ಕಾರಿನ ಹೆಸರು. ನಿಜವಾಗ್ಲೂ ಸಖತ್ತಾಗಿದೆ ಗುರು, ಕ್ಲಾಸಿಕ್ ಆಗಿದೆ. ನೋಡಿ ಬಾ. ಸೊ ನೀವು ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಒಂದು ಕಾರು ಲೈಕ್ ರೌಂಡ್ ಶೇಪಲ್ಲಿ ಹಿಂಗೆ ಟರ್ನ್ ಆಗೋ ಥರ ಮಾಡಿದ್ದಾರೆ. ಆ ಕಾರ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ ಗುರು. ಗ್ಯಾಸ್ 69 ಅಂತ ಈ ಕಾರು, ರಷ್ಯನ್ ಮೇಡ್ ಅನಿಸುತ್ತೆ. ಏನು ಕ್ಲಾಸಿಕ್ ಆಗಿದ್ದಾವೆ ಗುರು ಕಾರ್ ಒಂದೊಂದನ್ನು. ಆಗಿನ ಕಾಲದ್ದು ನೋಡಿ ಏನು ಬಿಲ್ಡ್ ಕ್ವಾಲಿಟಿ ಇನ್ನೂ ಹೆಂಗಿದೆ, ಸಕ್ಕತ್ತಾಗಿದೆ. ಮೇಲ್ಗಡೆ ನಾವು ನೋಡಿಕೊಂಡು ವಾಪಸ್ಸು ಮತ್ತೆ ಕೆಳಗಡೆಗೆ ಹಿಂಗೆ ರೌಂಡ್ ಹಾಕ್ಕೊಂಡು ಬರಬೇಕು. ಸೊ ಇಲ್ಲಿ ವೀಲ್ ಚೇರು ಹಾಕ್ಕೊಂಡು ಕೂಡ ಹಿಂಗೆ ತಳ್ಕೊಂಡು ಬರ್ಬೋದು. ಅಲ್ಲಿ ಈಚೆಗಡೆ ಇದೆ ಈ ವೀಲ್ ಚೇರ್ದು. ಸೊ ಇದು ಎರಡು ರೀತಿಯೂ ಅನುಕೂಲ ಆಗುತ್ತೆ. ಸೊ ನೋಡಿ ಸಕ್ಕತ್ತಾಗಿದೆ ಗುರು ನಿಜವಾಗ್ಲೂ. ಫಸ್ಟ್ ಫ್ಲೋರಲ್ಲಿ ತುಂಬ ಜಾಸ್ತಿ ಕಾಸ್ಟ್ಲಿಯೆಸ್ಟ್ ಕಾರ್ಗಳನ್ನ ಇಟ್ಟಿದ್ದಾರೆ. ಅದೇ ರೀತಿ ಕೆಳಗಡೆಗೆ ಸ್ವಲ್ಪ ಟ್ರಕ್ ರಿಲೇಟೆಡ್ ಕಾರ್ಗಳನ್ನ ಇಟ್ಟಿದ್ದಾರೆ. ಸೊ ಅವೆಲ್ಲವೂ ನಿಮಗೆ ತೋರಿಸ್ತೀನಿ ಬನ್ನಿ. ಗುರು, ಪಯಣ ಮ್ಯೂಸಿಯಂನ ಒಂದೇ ಒಂದು ವೀಡಿಯೋದಲ್ಲಂತೂ ತೋರ್ಸೋಕ್ಕಾಗಲ್ಲ. ನಿಜವಾಗ್ಲೂ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು ತೋರಿಸ್ಬೇಕು ಅಂದರೆ ನಾನು 2 ವಿಡಿಯೋ ಮಾಡಲೇಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಜೈ ಶ್ರೀರಾಮ್. ಮತ್ತೆ ಸಿಗೋಣ.